ಆತ್ಮೀಯ ಬಂಧುಗಳೇ, ನಿಮ್ಮ ಜಿಲ್ಲೆಗಳಿಗೆ ನಾವು ಬರ್ತಾ ಇದ್ದೇವೆ. ಕುರುಬರ ಎಸ್ಟಿ ಮೀಸಲಾತಿಯ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ನಾವು ಮುಂದೆ ಯಾವ ರೀತಿ ನಡ್ಕೊಳ್ಬೇಕು, ನಾವು ಏನು ಮಾಡಬೇಕು? ಕರ್ನಾಟಕದ 31 ಜಿಲ್ಲೆಯಲ್ಲಿರುವಂತಹ ಕುರುಬ ಸಮುದಾಯ ಎಸ್ಟಿ ಮೀಸಲಾತಿಯಿಂದ ವಂಚಿತವಾಗಿದೆ. ಪಟ್ಟಿಯಲ್ಲಿದ್ದರೂ ಸಹ ನಾವು ವಿಸ್ತಾರ ಮಾಡ್ಕೊಳಕ್ಕಾಗದೆ ನಾವು ಸೋತಿದ್ದೀವಿ. ಎಲ್ಲಿ ಸೋತಿದ್ದೀವಿ, ಯಾಕೆ ಸೋತಿದ್ದೀವಿ, ಯಾಕೆ ಏನಾಯಿತು, ಎಲ್ಲದರ ಬಗ್ಗೆ ಈಗಾಗಲೇ ನಾವು ಭಾಳಷ್ಟು ಸಾರಿ ನಿಮಗೆ ಕನಕ ಟಿವಿಯ ಮೂಲಕ ಟೆಕ್ಸ್ಟ್ ಮೂಲಕ ತಿಳಿಸಿದ್ದೇವೆ. ಈಗ ಜಗದ್ಗುರುಗಳ ಅವರ ಇಚ್ಛಾಶಕ್ತಿಯಿಂದ, ಅವರ ದೃಢ ಸಂಕಲ್ಪದಿಂದ ಇವತ್ತು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಎಸ್ಟಿ ಮೀಸಲಾತಿಯ ಚೆಂಡು. ನಾವು ಅದನ್ನು ಪಡಿಬೇಕು. ಕರ್ನಾಟಕದಲ್ಲಿ ಎಸ್ಟಿ ಮೀಸಲಾತಿಯಿಂದ ವಂಚಿತವಾಗಿರುವಂತಹ ಕುರುಬ ಸಮುದಾಯದ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳಿಂದ ಮುಕ್ತ ಆಗಬೇಕು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ತೀರಾ ಹಿಂದುಳಿದಿದ್ದೇವೆ. ನಾವು ತೀರಾ ಹಿಂದುಳಿದಿದ್ದೇವೆ. ಬೆಳಿಗ್ಗೆ ನಮ್ಮ ಅಮೆರಿಕ ನಾಗರಾಜ್ ಸರ್ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಮ್ಮ ಸಮುದಾಯದ ಮಕ್ಕಳಿಗೋಸ್ಕರವಾಗಿ ಅವರು ಶಾಲೆಯನ್ನು ಮಾಡ್ತಾ ಇದ್ದಾರೆ. ಉಚಿತವಾಗಿ ಸುವರ್ಣಮುಖಿನಲ್ಲಿ ಅವರು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಒಂದು 150ರಿಂದ 200 ಜನ ಮಕ್ಕಳನ್ನು ಇಂಟರ್ವ್ಯೂ ಮಾಡಿದ್ರೆ ಅದರಲ್ಲಿ 40 ಜನ ನಾವು ಆಯ್ಕೆ ಮಾಡೋದ್ರಲ್ಲಿ ಆ 200 ಜನ ಮಕ್ಕಳಲ್ಲಿ ನಮ್ಗೆ ಇನ್ನೂ ಸಹ ಶಿಕ್ಷಣದಲ್ಲಿ ನಾವು ಎಷ್ಟು ಹಿಂದುಳಿದಿದ್ದೀವಿ ಅಂತಂದರೆ ಆ ಮಕ್ಕಳಿಗೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲ. SSLC ಪಾಸ್ ಮಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿನಲ್ಲಿ ಆ ಮಕ್ಕಳಿದ್ದಾರೆ. ಯಾವ ರೀತಿ ನಾವು ಈ ಸಮುದಾಯವನ್ನು ಮೇಲೆತ್ತಬೇಕು ಗೊತ್ತಾಗ್ತಾ ಇಲ್ಲ. ಅರ್ಧ ಗಂಟೆ ನನ್ನ ಹತ್ರ ಮಾತಾಡಿದ್ರು. ನಮ್ಮ ಸಮುದಾಯದ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ರು. ಈ ಸಮುದಾಯವನ್ನು ಹೇಗಾದರೂ ಮಾಡಿ ಮೇಲೆತ್ತುವಂತಹ ಕೆಲಸ ಆಗಬೇಕು. ಸಮುದಾಯವನ್ನು ಮುನ್ನಡೆಸುವಂಥವ್ರು ಯಾರೂ ಇಲ್ಲ. ಕುರುಬನಿಲ್ಲದ ಕುರಿಗಳ ಮಂದೆ ಅಂತ ಆಗೋಗಿದೆ. ಶೈಕ್ಷಣಿಕವಾಗಿ ನಾವು ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಶೈಕ್ಷಣಿಕವಾಗಿ ನಾವು ಮಕ್ಕಳನ್ನು ಓದಿಸ್ಬಿಟ್ರೆ ಅದಕ್ಕೆ ಇವತ್ತು ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಎಲ್ಲದಕ್ಕೂ ನಮಗೆ ಮುಂದಿರುವಂಥ ಒಂದು ಆಪ್ಷನ್ನು ಇವತ್ತು ರಾಜಕಾರಣಿಗಳು ಕುರುಬರನ್ನು ಕೈ ಹಿಡಿತಾ ಇಲ್ಲ. ರಾಜಕಾರಣಿಗಳು ಯಾವತ್ತೂ ಧ್ವನಿ ಎತ್ತತಾನೇ ಇಲ್ಲ. ಮುಗೀತು ರಾಜಕಾರಣದ ಅದರ ಅವಧಿನೂ ಮುಗಿದೋಯ್ತು, ಪರಿಧಿನೂ ಮುಗಿದೋಯ್ತು. ಇವತ್ತು ಸಿದ್ದರಾಮಯ್ಯನವರು ನಾನು ಕೊನೆಯ ಚುನಾವಣೆ ರಾಜಕೀಯದಿಂದ ನಿವೃತ್ತ ಆಗ್ತಾ ಇದ್ದೀನಿ ಅಂತಂದರೆ 14 ಜನ MLAಗಳಿಗೆ ಗೆದ್ದಿದ್ದಾರಲ್ಲ, 2028ಕ್ಕೆ ಅರ್ಧ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಸ್ಥಿತಿನಲ್ಲಿ ನಾವಿದ್ದೀವಿ. ಇನ್ನು 1.5 ವರ್ಷ ಇದೆ. ರಾಜಕೀಯವನ್ನು ಇಟ್ಟುಬಿಡಿ. ಎಸ್ಟಿ ಮೀಸಲಾತಿ ಒಂದೇ ಇವತ್ತು ನಮಗಿರುವಂಥದ್ದು. ಈ ಹೋರಾಟವನ್ನು ಈ ಹಂತಕ್ಕೆ ತೆಗೆದುಕೊಂಡು ಬಂದಿರುವಂಥದ್ದು ಕುರುಬರ ಮೇಲೆ ನಡೀತಾ ಇರುವಂಥ ಅಟ್ರಾಸಿಟಿ ದೌರ್ಜನ್ಯಗಳ ಅಂಕಿಅಂಶಗಳ ಸಮೇತ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ನಿಮ್ಮ ಜಿಲ್ಲೆಗೆ ನಾವು ಬರ್ತಾ ಇದ್ದೇವೆ. ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಯವರು ಅವರ ಮಾರ್ಗದರ್ಶನದಲ್ಲಿ ಅವರು ಏನು ಆದೇಶ ಕೊಟ್ಟಿದ್ದಾರೆ, ಆ ಆದೇಶ ಮತ್ತು ಮಾರ್ಗದರ್ಶನದ ಮೂಲಕ ನಾವು ನಿಮ್ಮ ಜಿಲ್ಲೆಗಳಿಗೆ ಬರ್ತಾ ಇದ್ದೇವೆ. ನೀವೇನು ದೊಡ್ಡದಾಗಿ ಶಾಮಿಯಾನ ಹಾಕಿಸಿ ಮತ್ತೊಂದು ಮಾಡೋ ಅವಶ್ಯಕತೆ ಇಲ್ಲ. ನಾವು ಈ ಸಮುದಾಯಕ್ಕೆ ಏನು ತಿಳಿಸಬೇಕು, ಎಸ್ಟಿ ಹೋರಾಟದ ಎಸ್ಟಿ ಮೀಸಲಾತಿಯ ಬಗ್ಗೆ ಏನು ತಿಳಿಸಬೇಕು, ನಮ್ಮಲ್ಲಿರುವಂತಹ ಮಾಹಿತಿಗಳನ್ನು ನಾವು ಒಂದು ಕಡೆ ಸೇರಿ ಹಂಚಿಕೊಂಡು ಜಿಲ್ಲಾ ಸಭೆಗಳನ್ನು ಮಾಡಿ ಜಿಲ್ಲಾ ಸಭೆಗಳ ಮೂಲಕ ನಿಮಗೆ ಮಾಹಿತಿಗಳನ್ನು ಕೊಡ್ತೇವೆ. ನೀವು ಸಹ, ಯಾಕಂದರೆ ಇದು ಎಲ್ಲರ ಕರ್ತವ್ಯ, ಇದು ಎಲ್ಲರ ಪ್ರತಿಯೊಬ್ಬ ಕುರುಬ ಸಮುದಾಯದ ಕರ್ತವ್ಯ, ಋಣ ಇದೆ. ನೀವು ಸಹ ಅದರ ಭಾಗಿಯಾಗಬೇಕು. ನೀವು ಸಹ ಅದರ ಭಾಗ, ಅದನ್ನು ತಿಳಿಸೋದಕ್ಕೆ. ಯಾಕಂದರೆ ಈಗ ನಾವು ಧ್ವನಿ ಎತ್ತದೆ ಹೋದರೆ, ಈಗ ನಾವು ಮೌನವಾಗಿದ್ದರೆ ಯಾರೋ ಮಾಡ್ತಾರೆ. ಜಗದ್ಗುರುಗಳು ಮಾಡ್ತಾರೆ, ರುದ್ರಣ್ಣ ಗುಳ್ಗುಳಿ ಮಾಡ್ತಾರೆ, ರಾಜು ಮೌರ್ಯ ಅವರು ಬಾಯಿ ಬಡ್ಕೊಳ್ತಾರೆ. ಅವ್ರು ಮಾಡಿದ್ರೆ ನಮಗೂ ಬರುತ್ತೆ ಅನ್ನೋ ಮನಸ್ಥಿತಿಯನ್ನು ತೆಗೆದುಕೊಂಬಿಡಿ. ಯಾಕೆಂದರೆ ಈ ಸಮುದಾಯ ನಾವು ನಿರ್ಲಕ್ಷ್ಯ ಮಾಡಿನೇ 1956ರಲ್ಲಿ ಕಳ್ಕೊಂಡ್ವಿ, 1986ರಲ್ಲಿ ಕಳ್ಕೊಂಡ್ವಿ, 1991ರಲ್ಲಿ ಕಳ್ಕೊಂಡ್ವಿ. ಆ ನಿರ್ಲಕ್ಷ್ಯತನ ಈಗ ಬೇಡ. ಪ್ರತಿಯೊಬ್ಬರೂ ಸಹ ಭಾಗಿಯಾಗಬೇಕು. ಇದರಲ್ಲಿ ಸ್ವಾರ್ಥ ಬೇಡ, ಇದರಲ್ಲಿ ಯಾವುದೇ ಸ್ವಾರ್ಥ ಬೇಡ. ನಾನು ಹೆಚ್ಚು, ನೀನು ಕಡಿಮೆ, ನಾನೇ ಮೇಲೆ, ನಾನು ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ನೀವು ಎಲ್ಲ ವಿಚಾರಗಳಲ್ಲೂ ಸಹ ನೀವು ಏನಾದರೂ ಮಾಡ್ಕೊಳ್ಳಿ. ಆದರೆ ಎಸ್ಟಿ ಮೀಸಲಾತಿ ವಿಚಾರ ಬಂದಾಗ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಕುರುಬ ಸಮುದಾಯದವರು ನಾವೆಲ್ಲ ಒಂದೇ ಮಕ್ಕಳು. ನಾವು ಕೂಡಬೇಕು, ವಿಚಾರ ವಿನಿಮಯ ಮಾಡಿಕೊಳ್ಬೇಕು. ಯಾವುದು ಸತ್ಯ, ಯಾವುದು ಅಸತ್ಯ, ನಾವು ಯಾಕೆ ಕಳ್ಕೊಂಡಿದ್ದೀವಿ, ಇದರ ವೈಫಲ್ಯ ಏನು, ಎಲ್ಲದರ ಬಗ್ಗೆ ನಾವು ಕೂತು ಮಾತನಾಡೋಣ.
ಅವನು ಬಂದರೆ ನಾನು ಬರಲ್ಲ, ನಾನು ಬಂದರೆ ಇವನು ಬರಲ್ಲ ಅನ್ನೋದನ್ನು ಬಿಟ್ಟುಬಿಡಿ. ಇಲ್ಲಿ ಯಾರಿಗೂ ಯಾರೂ ಸಹ ಹಾರ ಹಾಕೋದು, ಚಪ್ಪಾಳೆ ತಟ್ಟೋದು, ಹೊಗಳೋದು, ಇಗಳೋದು ಯಾವುದೂ ಇರೋದಿಲ್ಲ. ನಾವು ಬರ್ತೇವೆ, ಬರುವಂತಹ ದಿನಾಂಕವನ್ನು ತಿಳಿಸ್ತೇವೆ. ನಾವೇನು ಕರ್ನಾಟಕದಲ್ಲಿ ಏನು ಸಭೆಗಳನ್ನು ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ್ರೆ ಟೈಮ್ ಇಲ್ಲ ನಮಗೆ. ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಬಂದು ನಿಮಗೆ ಮಾಹಿತಿಗಳನ್ನು ಕೊಡ್ತೇವೆ. ನೀವು ಸ್ವಯಂ ಪ್ರೇರಿತವಾಗಿ ನೀವು ತಾಲೂಕು ಕೇಂದ್ರಗಳಲ್ಲಿ ನೀವು ಅಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಏನು ಮಠದಿಂದ ಜಗದ್ಗುರುಗಳು ಕೊಟ್ಟಿರುವಂತಹ ಸಂದೇಶವನ್ನು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸಿ ಆ ರೂಪುರೇಷೆಗಳು ನೀವು ಸಕ್ಸಸ್ ಮಾಡಿದ್ರೆ 100ಕ್ಕೆ 100 ಭಾಗ ನಮಗೆ ವಿಶ್ವಾಸ ಇದೆ. ಕುರುಬ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯ ಸರಿ ಹೋಗುತ್ತೆ. 100% ನಮಗೆ ವಿಶ್ವಾಸ ಇದೆ. ಕುರುಬರಿಗೆ ಎಸ್ ಟಿ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯ ಖಂಡಿತವಾಗಲೂ ಕರ್ನಾಟಕದ ಅಖಂಡ ಕರ್ನಾಟಕದ ಕುರುಬರಿಗೆ ಎಸ್ ಟಿ ಮೀಸಲಾತಿ ಸಿಕ್ಕೇ ಸಿಗುತ್ತೆ. ವಿಸ್ತಾರ ಆಗೇ ಆಗುತ್ತೆ. ನಾವು ಪ್ರಯತ್ನ ಮಾಡಬೇಕು. ಸ್ವಾತಂತ್ರ್ಯ ಹೋರಾಟಗಳಲ್ಲಿ ನಾವು ಸ್ವತಂತ್ರಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದೆ. ಆದರೆ ಇವತ್ತು ಕುರುಬ ಸಮುದಾಯದ ಎಸ್ ಟಿ ಮೀಸಲಾತಿ ಸ್ವತಂತ್ರಕ್ಕೋಸ್ಕರವಾಗಿ, ಯಾಕಂದರೆ ಎಸ್ ಟಿ ಮೀಸಲಾತಿ ನಮಗೆ ಸಿಕ್ಕಿದ್ರೆ ನಮಗೆ ಸ್ವತಂತ್ರ ಸಿಕ್ಕ ಹಾಗೆ. ಏನಾಗಿದೆ ಅಂತಂದರೆ ಈ ಸಮುದಾಯವನ್ನು ಅಟ್ರಾಸಿಟಿ ದೌರ್ಜನ್ಯಗಳ ಮೂಲಕ ಏನು ಧ್ವನಿಯನ್ನು ಕುಗ್ಗಿಸುವಂತಹ ಕೆಲಸ ಆಗ್ತಾ ಇದೆ, ಆರ್ಥಿಕವಾಗಿ ಕುಗ್ಗಿಸುವಂತಹ ಕೆಲಸ ಆಗ್ತಾ ಇದೆ. ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೀವಿ. ನಮಗೆ ಸ್ವತಂತ್ರವೇ ಇಲ್ಲ, ಮಾತನಾಡುವ ಸ್ವತಂತ್ರವೇ ಇಲ್ಲ, ಪ್ರಶ್ನಿಸುವಂಥ ಸ್ವತಂತ್ರವೇ ಇಲ್ಲ. ಆ ಪರಿಸ್ಥಿತಿಯಲ್ಲಿರುವಂತಹ ಈ ಸಮುದಾಯ ಎಸ್ ಟಿ ಮೀಸಲಾತಿ ಒಂದೇ ಒಂದು ನಮಗೆ ಉಳಿದಿರುವಂಥ ಆಪ್ಷನ್ನು, ಬೇರೆ ಎಲ್ಲ ಬಾಗಿಲುಗಳು ಕ್ಲೋಸ್ ಆಗೋಗಿದೆ. ಸ್ನೇಹಿತರೆ, ನೀವು ಗಮನಿಸಿ ನೋಡಿ, ಯಾವುದು ದಾರಿನೇ ಇಲ್ಲ ನಮಗೆ ಉಳಿದಿರೋದು ಒಂದೇ ದಾರಿ. ಅದು 2014ರಿಂದ 2026ರವರೆಗೆ ನಿರಂತರವಾಗಿ ಬೆನ್ನು ಬಿಡದೆ, ರಾಜ್ಯ ಸರ್ಕಾರಗಳ ಬೆನ್ನು ಬಿಡದೆ, ಅದರ ಬೆನ್ನತ್ತಿ ಅಡೆತಡೆಗಳ ನಡುವೆಯೂ ಸಹ ಇವತ್ತು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಕೇಂದ್ರ ಸರ್ಕಾರದ ಮೇಲೆ ನಾವು ಯಾವ ರೀತಿ ಒತ್ತಡ ಏರಬೇಕು, ನಾವು ಯಾವ ರೀತಿ ರೂಪುರೇಷೆಗಳನ್ನು ಮಾಡಬೇಕು, ಯಾವ ರೀತಿ ಒಂದೇ ಕನಕ ಗುರುಪೀಠದ ಅಡಿನಲ್ಲಿ ನಾವು ಯಾವ ರೀತಿ ಹೋಗಬೇಕು, ಜಗದ್ಗುರುಗಳು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರ ರೀತಿ ನಾವು ನೋಡ್ಕೊಳ್ಳೋಣ. ನಾವು ಹೇಳ್ತಾ ಇರ್ಬೋದು ಒಂದೇ ಒಂದು ವಿಚಾರ, ನಮ್ಮಲ್ಲಿ ನಿಮ್ಮಲ್ಲಿ ಯಾರಲ್ಲಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಈ ಎಸ್ ಟಿ ಮೀಸಲಾತಿ ವಿಚಾರದಲ್ಲಿ ಮಾತ್ರ ಎಲ್ಲವನ್ನೂ ಮರೆಯಿರಿ. ನಾವು ಆ ಸಭೆಗೆ ಬಂದಾಗ ನಾವು ಇನ್ನೂ ಎಸ್ ಟಿ ಮೀಸಲಾತಿ ವಿಚಾರ ತೆಗೆದುಕೊಂಡಾಗ ನಿಮ್ಮ ಪಕ್ಷಗಳಾಗಿರಲಿ ಮತ್ತೊಂದಾಗಿ ಪಕ್ಕಕ್ಕಿಟ್ಟು ನಾನು ಒಬ್ಬ ಕುರುಬ, ನನ್ನ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ, ನನ್ನ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರವಾಗಿ, ನನ್ನ ಕುಟುಂಬದ ಭವಿಷ್ಯಕ್ಕೋಸ್ಕರವಾಗಿ ನಾನು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಭಾಗವಹಿಸಿ ಈ ಹೋರಾಟದಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೇನೆ. ನನ್ನ ಪಾತ್ರವೂ ಇದರಲ್ಲಿ ಇದೆ, ನನ್ನ ಋಣವೂ ಇದರಲ್ಲಿ ಇದೆ ಅಂತ ತಿಳ್ಕೊಂಡು ಯಾರು ಮನಸ್ಸು ಮಾಡಿಕೊಂಡು ನೀವು ಬರ್ತೀರೋ ಖಂಡಿತವಾಗಲೂ ಈ ಹೋರಾಟ 100ಕ್ಕೆ 100 ಭಾಗ ಸಕ್ಸಸ್ ಆಗುತ್ತೆ. ನಾವು ಮಾಹಿತಿಗಳನ್ನು ಕೊಡಲಿಕ್ಕೆ ಬರ್ತಾ ಇದ್ದೇವೆ. ನಾವು ಮುಂದೇನು ಮಾಡಬೇಕು ನಾವೆಲ್ಲ ಸೇರಿ ಅನ್ನೋದು ಬರ್ತಾ ಇದ್ದೇವೆ. ನಾನು ಒಬ್ಬ ಮಾತ್ರ ಅಲ್ಲ ರೀ, ಕರ್ನಾಟಕದಲ್ಲಿರುವಂತಹ 60 ಲಕ್ಷ ಕುರುಬರದು ಒಂದೇ ಗುರಿ ಆಗಿರಬೇಕು, ಒಂದೇ ಧ್ಯೇಯ ಆಗಿರಬೇಕು. ಕುರುಬರು ಕೂಡಿ ಕಟ್ಟಿದರು, ಕುರುಬರು ಕೂಡಿ ಎಸ್ ಟಿ ಮೀಸಲಾತಿಯನ್ನು ಪಡ್ಕೊಂಡ್ರು. ಆಗ 86, 91ರಲ್ಲಿ ನಾವು ಕೂಡಲಿಲ್ಲ, ನಾವು ಪ್ರಶ್ನಿಸಲಿಲ್ಲ, ನಮ್ಮ ಕಾಲನ್ನು ನಾವು ಹೇಳ್ಕೊಂಡ್ವಿ, ಕೈಗೆ ಬಂದಂತಹ ತುತ್ತನ್ನು ಹೊರಗಡೆ ಚೆಲ್ಲಿದ್ವಿ, ನಾವು ಬಾಯಲ್ಲಿದ್ದಂತಹ ತುತ್ತನ್ನು ನಾವು ಉಗುಳ್ಕೊಂಡ್ವಿ 86ರಲ್ಲಿ. ಇಷ್ಟೆಲ್ಲ ಆಗಿದೆ. ಎಲ್ಲದರ ಬಗ್ಗೆ ನಾವು ವಿಚಾರ ಮಾಡೋಣ, ಕುತ್ಕೊಂಡು ಮಾತಾಡೋಣ. ದೊಡ್ಡದಾಗಿ ಮಾಡುವಂಥದ್ದು ಬೇಡ, ನಾವೊಂದು ಕುತ್ಕೊಂಡು ಮಾತಾಡೋಣ. ಕುತ್ಕೊಂಡು ಮಾತಾಡೋ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಖಂಡಿತವಾಗಲೂ ಈ ಮೇ ತಿಂಗಳಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಾವು ಆದಷ್ಟು ಬೇಗ ಜಿಲ್ಲೆಗಳಿಗೆ ಫಸ್ಟು ನಾವು ಮಾಹಿತಿಗಳನ್ನು ಕೊಟ್ಟಾಗ ಜಿಲ್ಲೆಗಳ ಮೂಲಕ ತಾಲೂಕುಗಳ ಮೂಲಕ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ನಂತರ ಗ್ರಾಮಗಳು, ಈ ರೀತಿಯಾಗಿ ನಾವು ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಆ ರೂಪುರೇಷೆಗಳನ್ನೆಲ್ಲ ಸಿದ್ಧಪಡಿಸ್ಕೊಂಡಿದ್ದೀವಿ. ಖಂಡಿತವಾಗಲೂ ನಿಮ್ಮ ಜಿಲ್ಲೆಗೆ ನಾವು ಬರ್ತೇವೆ. ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಇಲ್ಲಿ ನಾವು ಅಲ್ಲಿಗೆ ಬರ್ತೀವಿ, ನಾವು ಕೆಳಗಡೆ ನೀವು ಚಾಪೆ ಕೊಟ್ಟರು ಕುತ್ಕೊಳ್ತೀವಿ, ಕಂಬಳಿ ಕೊಟ್ಟರು ಕುತ್ಕೊಳ್ತೀವಿ, ನೀವು ಗಂಜಿ ಕೊಟ್ಟರು ಕುಡ್ಕೊಂಡು ಹೋಗ್ತೀವಿ. ನಾವು ಈ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗಬೇಕು, ಅನ್ಯಾಯ ಆಗಿದೆ, ಅದಕ್ಕೋಸ್ಕರವಾಗಿ ನಾವು ಈ ಕೆಲಸ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಕಷ್ಟ ಆದರೂ ಸಹ, ಕಷ್ಟ ಅನ್ನಿಸ್ಬೋದು, ನಮ್ಗೆ ಏನೇನೋ ಕೆಲಸಗಳಿರ್ತವೆ. ಸಮುದಾಯದ ವಿಚಾರ ಬಂದಾಗ ನಮ್ಗೆ ಏನೆಲ್ಲ ಕೆಲಸಗಳು ಬರುತ್ತೆ, ಏನೇನೋ ವಿಚಾರಗಳು ಬರ್ತದೆ, ಕಾರಣಗಳನ್ನು ಕೇಳ್ತಾ ಇರ್ತೀವಿ. ಯಾಕಂದರೆ ನಾನು 18 ವರ್ಷಗಳಿಂದ ಈ ಹೋರಾಟದಲ್ಲಿದ್ದೇನೆ. ನನಗೆ ಗೊತ್ತಿದೆ
ಒಂದು ಕಾರ್ಯಕ್ರಮಕ್ಕೆ, ಸಮುದಾಯದ ಕಾರ್ಯಕ್ರಮಕ್ಕೆ ಬನ್ನಿ ಅಂತಂದಾಗ ಎಲ್ಲ ಹುಮ್ಮಸ್ಸಿನಿಂದ ಹೇಳಿರ್ತಾರೆ. ಅಲ್ಲಿ ಕಾರ್ಯಕ್ರಮ ಬಂದಾಗ ಸ್ಟೋರಿಗಳನ್ನು ಹೇಳ್ತಾರೆ. ಎಸ್ ಟಿ ಮೀಸಲಾತಿ ಕುರುಬರ ಜೀವನ ಮತ್ತು ಭವಿಷ್ಯದ ವಿಚಾರ ಆಗಿರೋದ್ರಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಭವಿಷ್ಯಕ್ಕೆ ಇದು ಒಂಥರ ಆಕ್ಸಿಜನ್ ಇದ್ದಂಗೆ. ಈ ಆಕ್ಸಿಜನ್ನು ಇವತ್ತು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಆ ಆಕ್ಸಿಜನ್ನನ್ನು ಸಮುದಾಯಕ್ಕೆ ಕೊಡಿಸ್ಬೇಕು ಅಂತಂದರೆ ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ನಾವು ನಿಮ್ಮ ಜಿಲ್ಲೆಗೆ ಬರ್ತಾ ಇದ್ದೀವಿ. ಮೊದಲು ಜಿಲ್ಲಾ ಕೇಂದ್ರಗಳಲ್ಲಿ ಸಭೆಗಳನ್ನು ಮಾಡೋದಕ್ಕೆ ನಾವೀಗಾಗಲೇ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. 100% ಬರ್ತೀವಿ. ಇಲ್ಲಿ ನಾವೆಲ್ಲರೂ ಒಂದೇ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ರಾಜಕೀಯ ಪಕ್ಷದ ನೀವು ಎಷ್ಟೇ ದೊಡ್ಡ ಮುಖಂಡರುಗಳಾಗಿರಲಿ, ಏನೇ ಆಗಿರಲಿ, ಅದನ್ನು ತಲೆಯಿಂದ ತೆಗೆದು ಬಿಡಿ ದಯಮಾಡಿ. ಈ ಸಭೆಗಳಲ್ಲಿ ಒಬ್ಬ ಸಾಮಾನ್ಯ ಕುರುಬರಾಗಿ ಭಾಗವಹಿಸಿ ಚರ್ಚೆ ಮಾಡೋಣ. ಅವ್ರಿಗೆ ಇವ್ರಿಗೆ ಇದು ಮಾಡೋವಂಥ ಅವಶ್ಯಕತೆ ನಮಗಿಲ್ಲ. ನಮಗೆ ಬೇಕಾಗಿರುವಂಥದ್ದು ಈಗ ಕೇಂದ್ರ ಸರ್ಕಾರದಲ್ಲಿ ಅಂಗಳದಲ್ಲಿ ಚೆಂಡಿದೆ, ಅದನ್ನು ನಾವು ಗೋಲ್ ರೀಚ್ ಮಾಡಬೇಕು. ಎಸ್ ಟಿ ಮೀಸಲಾತಿ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಎಲ್ಲ ವಿಚಾರಗಳನ್ನು ಮಾತಾಡೋಣ. ಕನಕ ಗುರುಪೀಠದ ಜಗದ್ಗುರುಗಳು ಏನು ಆದೇಶ ಕೊಟ್ಟಿದ್ದಾರೆ, ಆ ಆದೇಶದ ಮೂಲಕ ಇಡೀ ಸಮುದಾಯ ಜಗದ್ಗುರುಗಳ ಹಿಂದೆ ಹೋಗೋಣಂತೆ. 100ಕ್ಕೆ 100 ಭಾಗ ನಮಗೆ ವಿಶ್ವಾಸ ಇದೆ. ಇರೋದು ಒಂದೇ ಒಂದು ಶಕ್ತಿ. ಆ ಶಕ್ತಿ ಹಿಂದೆ ನಾವು ಹೋದರೆ 100% ನಮಗೆ ಎಸ್ ಟಿ ಮೀಸಲಾತಿ ವಿಸ್ತಾರ ಆಗುತ್ತೆ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.